ವಿಜಯಪುರದಲ್ಲೂ ಕೂಡ ಕಬ್ಬು ಬೆಳೆಗಾರರ ಸತ್ಯಾಗ್ರಹ ಮುಂದುವರೆದಿದೆ. ಮಾಜಿ ಸಚಿವ ಎಸ್ಕೆ ಬೆಳ್ಳುಬ್ಬಿ ಸಿದ್ದಲಿಂಗ ಸ್ವಾಮೀಜಿ ಕೂಡ ಈ ಸತ್ಯಾಗ್ರಹದಲ್ಲಿ ಭಾಗಿಯಾಗಿದ್ದಾರೆ. ದಲಿತ ಪರ ಸಂಘಟನೆಗಳ ಮುಖಂಡರು ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದಾರೆ. ಸಚಿವ ಸಂಪುಟದಲ್ಲಿ ಸರ್ಕಾರ ರೈತರ ಪರ ನಿರ್ಧಾರ ಮಾಡಬೇಕು, ಸರ್ಕಾರ ಕಬ್ಬು ಬೆಳೆಗಾರರ ಬೇಡಿಕೆಯನ್ನ ಈಡೇರಿಸಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನೋಡಿ, ಕಬ್ಬು ಬೆಳೆಗಾರರ ಬೇಡಿಕೆ ಅಂದ್ರೆ ಈಗ 3,500 ರೂಪಾಯಿಯನ್ನ ನಿಗದಿಪಡಿಸಬೇಕು ಟನ್ ಕಬ್ಬಿಗೆ ಅಂತ. ಮತ್ತೆ ಕಬ್ಬಿನ ತೆರಿಗೆ ಹಣದಲ್ಲಿ ರೈತರಿಗೆ 1,000 ರೂಪಾಯಿಯನ್ನ ನೀಡಬೇಕು. ಜೊತೆಗೆ ತೂಕದಲ್ಲಿ ಬಹಳ ಮೋಸ ಆಗ್ತಾ ಇದೆ, ಅದನ್ನು ಕೂಡ ಸರಿಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸತ್ಯಾಗ್ರಹ ಮುಂದುವರೆದಿದೆ. ಇನ್ನು ಈ ಕುರಿತು ನಮ್ಮ ವಿಜಯಪುರ ಪ್ರತಿನಿಧಿ ಅಶೋಕ್ ಎಡಳ್ಳಿ ನೀಡಿರುವಂತಹ ಪ್ರತ್ಯಕ್ಷ ವರದಿಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕಬ್ಬಿಗೆ ಬೆಂಬಲ ಬೆಲೆ ನಿಗದಿ ವಿಚಾರದಲ್ಲಿ ಹೋರಾಟದ ಕಾವು ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದಲ್ಲಿ ತೀವ್ರವಾಗಿ ಎದ್ದಿದೆ ಅಂತಲೇ ಹೇಳ್ಬೋದು. ಕಳೆದ 3 ದಿನಗಳಿಂದ ನಡೀತಕ್ಕಂಥ ಈ ಹೋರಾಟ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನು ಪಡಿತಾ ಇದೆ. ಇವತ್ತು ಸಚಿವ ಸಂಪುಟ ನಡೆಯಲಿದ್ದು, ಸಚಿವ ಸಂಪುಟದಲ್ಲಿ ರಾಜ್ಯ ಸರ್ಕಾರ ತನ್ನ ಹೊಣೆಗಾರಿಕೆಯನ್ನು ನಡಿಬೇಕು, ತನ್ನ ಕರ್ತವ್ಯದಿಂದ ರೈತರಿಗೆ 3,500 ಪ್ರತಿ ಟನ್ಗೆ ನೀಡಬೇಕು ಅನ್ನೋ ಒಂದು ಒತ್ತಾಯ ಇಲ್ಲಿ ರೈತ ಸಮುದಾಯದಲ್ಲಿ ಕೇಳಿಬಂದಿದೆ. ಸದ್ಯ ನಾವು ಹೋರಾಟದ ಸ್ಥಳದಲ್ಲಿದ್ದೀವಿ. ಈ ಹೋರಾಟಕ್ಕೆ ಮಠಾಧೀಶರಿರ್ಬೋದು, ವಿವಿಧ ಪಕ್ಷಗಳ ಮುಖಂಡರು ಮತ್ತೆ ವಿವಿಧ ಸಂಘಟನೆಗಳ ಮುಖಂಡರು ಸಹ ಇಲ್ಲಿ ನೆರೆದಿದ್ದಾರೆ. ಈ ನಿಟ್ಟಿನಲ್ಲಿ ಮಾಜಿ ಸಚಿವರು ಎಸ್ಕೆ ಬೆಳ್ಳುಬ್ಬಿ ಹೋರಾಟಕ್ಕೆ ಸಾಥ್ ನೀಡಿದ್ದಾರೆ. ರೈತರು ಮುಖಂಡರಿದ್ದಾರೆ, ದಲಿತ ಪರ ಸಂಘಟನೆಗಳು ಮುಖಂಡಿದ್ದಾರೆ. ಎಲ್ಲರ ಅಭಿಪ್ರಾಯವನ್ನು ಕೇಳೋಣ. ಬೆಳ್ಳುಬ್ಬರೇ, ಈ ಹೋರಾಟ ಈಗ ಸಚಿವ ಸಂಪುಟದಲ್ಲಿ ಏನು ನಿರ್ಧಾರ ಆಗ್ಬೋದು, ಏನಾದರೂ ಆಸೆ ಇದೆಯಾ ಸರ್ಕಾರ ರೈತರಿಗೆ ಒಂದು ಧ್ವನಿ ಆಗತ್ತೆ ಅಂತ ಹೇಳಿ? ಇವತ್ತಿನ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇತ್ತಂತ ಹೇಳಿದ್ರೆ ಇವತ್ತೇನು ರಾಜ್ಯಾದ್ಯಂತ ವಿಶೇಷವಾಗಿ ಗುರ್ಲಾಪುರ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಕೂಡ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ರೈತರು 1 ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡಬೇಕಂತ ಬೇಡಿಕೆ ಇಟ್ಟಿದ್ದಾರೆ. ದೊಡ್ಡ ಲಕ್ಷಗಟ್ಟಲೆ ರೈತರು ಇವತ್ತು ಹೋರಾಟ ಮಾಡ್ಲಿಕ್ಕೆ ಇದು ಐತಿಹಾಸಿಕ ಹೋರಾಟ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸರ್ಕಾರ ಫ್ಯಾಕ್ಟ್ರಿ ಅವ್ರು 3,200 ನೀವು 300 ಕೊಟ್ಬಿಟ್ರೆ ಅಂದ್ರೆ ಸಮಸ್ಯೆ ಬಗೆಹರಿದೋಕತಿ. ಇವತ್ತು ಕ್ಯಾಬಿನೆಟ್ ಹೇಳಲಾಗತೈತಿ, ಆಶೆ ಐತೆ ನಮ್ಮದು. ಇವತ್ತು ಮುಗಿಯಾಕೆ ಬಂದಿರಬೇಕು ಕ್ಯಾಬಿನೆಟ್. ಒಂದು ಒಳ್ಳೆ ಬುದ್ಧಿ ದೇವ್ರು ನಿಮಗೆ ಕೊಡಲಿ, ಅದ್ರ ಬೇಗನೆ ಘೋಷಣೆ ಮಾಡಬೇಕಂತ ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತಾರೆ. ಈಗ ರೈತರು ನಾವು ಭಿಕ್ಷೆ ಬೇಡ್ತಾ ಇಲ್ಲ, ಶ್ರಮಕ್ಕೆ ಬೆಲೆ ಕೇಳ್ತಾ ಇದ್ದೀವಿ. ಇನ್ಕಮ್ ರಗಡಿದೆ, ರೆವೆನ್ಯೂ ಇದೆ, ಅದರೊಂದಿಷ್ಟು ಪಾರ್ಟ್ ಕೊಟ್ರಿ ಅಂತ ತಪ್ಪಾಗಲ್ಲ, ಕೊಟ್ರಿ ಅಂತ ತೊಂದರೆ ಇಲ್ಲ. ಕ್ಯಾಬಿನೆಟ್ ಅವ್ರು ಡಿಸಿಷನ್ ಮಾಡಬೇಕು. ಇಷ್ಟೆಲ್ಲ ಇನ್ಕಮ್ ಬರೋದ್ರಿಂದ ಒಂದಿಷ್ಟು ಮಾಡಿ ರೈತರದು ಪಾಪ ಕಟ್ಕೋಬೇಡ್ರಿ, ರೈತರಿಗೆ ಶ್ರಮಕ್ಕೆ ಬೆಲೆ ಕೊಡ್ರಿ ಅಂತ ಮಾತು ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಈ ಕ್ಯಾಬಿನೆಟ್ದಾಗ ನಮ್ಮ ಸಿದ್ದರಾಮಯ್ಯ ಒತ್ತಾಯಿಸಿದ್ದು ಕೊಡದೇ ಇದ್ದಿದ್ರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರೈತರು ಯಾವ ರೀತಿ ಹೋರಾಟಗಳು ಮಾಡ್ತಾ ಇದ್ದಾರೆ, ರಸ್ತೆ ರೋಕ್ ಬಂದು ಚಳವಳಿ ಆದರೂ ಮಾಡ್ಬೋದು, ರಾಜ್ಯದಾದಂಥ ಈ ಚಳವಳಿಯನ್ನು ಇದು ಮಾಡ್ಬೋದು. ನಾವು ದಲಿತ ಸಂಘರ್ಷ ಸಮಿತಿಯವರು ರೈತರ ಜೊತೆಗೆ ಅವ್ರಿಗೆ ಹೆಗಲು ಕೊಟ್ಟು ನಾವು ಇವತ್ತು ಹೋರಾಟ ಯಾವ ತ್ಯಾಗಕ್ಕಾದರೂ ಸಿದ್ಧ ಇರ್ತೀವಿ ಅನ್ನೋಂಥ ಮಾತನ್ನು ನಾವು ಇಲ್ಲಿ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಇಲ್ಲಿ ವಿಜಯಪುರದ ಸಿದ್ದಲಿಂಗ ಸ್ವಾಮೀಜಿ ಅವರು ಇರ್ತಾರೆ. ಸರ್ಕಾರಕ್ಕೆ ಏನೋ ನೀವು ಸೂಚನೆಯನ್ನು ಕೊಡ್ತೀರಿ? ಸರ್ಕಾರಕ್ಕೆ ಸೂಚನೆ ಕೊಡೋದಿಷ್ಟೇ. ಈಗ ಆಲ್ರೆಡಿ ಕ್ಯಾಬಿನೆಟಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ರೈತರ ಪರವಾಗಿ ಆದೇಶವನ್ನು ಮಾಡಲಿದ್ದಾರೆ. ಆ ಆದೇಶವನ್ನು ಮಾಡಿದರೆ ನಮಗೆ ಕಬ್ಬಿನ ಹಾಲು ಕೊಡೋದಷ್ಟೇ ಖುಷಿ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಆ ಆದೇಶವನ್ನು ಕಾಯ್ದು ನೋಡ್ತೇವೆ. ರಾಜ್ಯಾದ್ಯಂತ ಕೇವಲ ಈಗ ಬಾಗಲಕೋಟೆ, ಬೆಳಗಾವಿ, ಬಿಜಾಪುರಲ್ಲಿ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಮುಂದಿನ ದಿನಮಾನಗಳಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ಪ್ರತಿಭಟನೆಗಳು ನಡೀತವೆ. ಅವೆಲ್ಲ ಕಾವಿದಾರಿಗಳು ಈ ರೈತರ ಪರವಾಗಿ ಬಂದು ರೋಡಿಗಿಳಿದು ನಿಲ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆ. ಇದು ಸ್ವಾಮೀಜಿಯವರು ಮತ್ತು ಸರ್ಕಾರ ನಮ್ಮ ಹೋರಾಟಕ್ಕೆ ಮಣೆ ಹಾಕತ್ತೆ, ಬೇಡಿಕೆಯನ್ನು ಈಡೇರಿಸುತ್ತೆ. ಒಂದು ವೇಳೆ ಬೇಡಿಕೆ ಈಡೇರಿಸ್ತಾ ಇದ್ದರೆ ನಾವು ಉಗ್ರ ಸ್ವರೂಪದ ಹೋರಾಟವನ್ನು ಮಾಡ್ತೀವಿ, ರಸ್ತೆಗಿಳಿತೀವಿ, ಮುಂದಿನದಕ್ಕೆ ಸರ್ಕಾರವೇ ಹೊಣೆ ಎನ್ನುವ ಮಾತನ್ನು ಇಲ್ಲಿಯ ಮಠಾಧೀಶರು, ರೈತರು, ವಿವಿಧ ಸಂಘಟನೆಗಳ ಮುಖಂಡರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಹನುಮಂತ್ ಜೊತೆ ಅಶೋಕ್ ಅಡಳಿ, TV9 ವಿಜಯಪುರ.